ಹಲೋ ಹಾಯ್ ಫ್ರೆಂಡ್ಸ್, ಇವತ್ತು ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ಶುಕ್ರವಾರ ಕೂಡ ಇಲ್ಲಿ ನೋಡಿ, ನಮ್ಮ ಮನೆಯವರು ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಬೇವಿನ ಸೊಪ್ಪು ತೊಗೊಂಡಿದ್ರು. ಕಳ್ಸಕ್ಕೆ ಬೇಕಲ್ವ ನಮಗೆ ಬೇವಿನ ಸೊಪ್ಪು, ಹಂಗಾಗಿ ಬೇವಿನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಬೆಳಗ್ಗೆ ಸ್ವಲ್ಪ ಎತ್ತಿಟ್ಕೊಂಡು ಇದು ಕರಿಬೇವು ನಾವು ಸಾಂಬಾರು ಹಾಕೋದಕ್ಕೆ. ಇದು ಬೇವಿನ ಸೊಪ್ಪು ನಾವು ಕಳ್ಸೋಕ್ಕೆ ಯಾವಾಗಲೂ ಬೇವಿನ ಸೊಪ್ಪು ಇಟ್ಟೆ ಪೂಜೆ ಮಾಡೋದು ಕಳ್ಸೋಕ್ಕೆ. ಬಾಕ್ಸೆಲ್ಲ ನಾನು ಇವಾಗ ಎಲ್ಲ ಕ್ಲೀನ್ ಮಾಡ್ಕೊಂಡು ನೋಡಿ ಕೂಡ ಎಲ್ಲ ಕಳ್ಸಕ್ಕೆ ಹೋದ್ರು. ನಾನು ಇಟ್ಟಲ್ಲ, ನಾವು ಸ್ವಲ್ಪ ಊಟ ಎಲ್ಲ ಮಾಡಿಸಿ ನಾನು ಕೂಡ ಸ್ವಲ್ಪ ಟೀ ಇಟ್ಟು ಇದು ನಾನು ಊಟ ಮಾಡೋ ಹಂಗೆ ಸ್ನಾನ ಮಾಡಿಕೊಂಡು ಆಮೇಲೆ ಊಟ ಮಾಡೋದು. ಶುಕ್ರವಾರ ನಾನು ಅಂದರೆ ಒಂದು ಸ್ವಲ್ಪ ಬೇವಿನ ಸೊಪ್ಪೆಲ್ಲ ಸ್ವಲ್ಪ ತಿಂದ್ಬಿಟ್ಟು ಆಮೇಲೆ ಊಟ ಮಾಡೋದು. ಹಾಗಾಗಿ ನೋಡಿ ಯಾವ ಥರ ಕ್ಲೀನ್ ಮಾಡ್ತಿದ್ದ ನಾವು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ನಾನ ಹೀಗಾಗಿ ಅಂತ ನಾನು ಕೊನೆಯಿಂದ ತರಕಾರಿ ವಾಶ್ ಮಾಡಿದ್ದಾಯಿತು. ಪಾತ್ರೆ ಕೂಡ ಎಲ್ಲ ನೀಟಾಗಿ ತೊಳ್ಕೊಂಡು ಕಳಿಸಿಟ್ಟಾಗ್ತೈತೆ ಅಲ್ವಾ. ಹಾಗಾಗಿ ನಾನು ತುಳಸಿ ಗಿಡ ಪಾಟ್ ಇಟ್ಟಿದ್ದೆ, ಹಂಗೆ ನೀರಿನ ಅಷ್ಟೇ ಒಳಗಡೆ ಎಲ್ಲ ಸ್ವಲ್ಪ ಕಸ ಮಾಡಿದ್ರೆ ನೀಟಾಗಿ ಕಳಿಸಿದ ನೀರು ಬಾಟ್ಲಲ್ಲಿ ಹಾಕ್ಕೊಂಡು ಕಿಟಕಿಲಿ ಇಟ್ಕೊಳ್ಳೋಣ ಅಂತ ಹಂಗೆ ಬಾಟ್ಲೆಲ್ಲ ಹಾಕಿದ್ದು. ಇನ್ನೇನು ಈ ಥರ ಪಾತ್ರೆ ಫಸ್ಟ್ ಪಾತ್ರೆಗಳನ್ನೆಲ್ಲ ತೊಳ್ಕೊಂಡು ನೀಟಾಗಿ ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಆಮೇಲೆ ತೊಳೆಯೋದು. ಸಿಂಕ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಆದಮೇಲೆ ನಾವು ಸಾಮಾನುಗಳೆಲ್ಲ ತೊಳೆಯೋದು. ದೀಪ ಕಳ್ಸಾಗಿರ್ಬೋದು ಕೆಲಸ ಎಲ್ಲ ಮಾಡ್ತಾನೆ ತೊಳೆಯೋದು. ಜಾಸ್ತಿ ಏನು ಹೇಳಲ್ಲ, ಹಂಗೆ ಅವನು ಕ್ಲೀನ್ ಆಯಿತು. ಆಟ ಆಡೋಕ್ಕೆ ದೇವ್ರ ಸಾಮಾನೆಲ್ಲ ಪಿತಾಂಬರಿ ಬರುತ್ತಲ್ವ ಆ ಥರ ಹೇಳ್ತೀನಿ, ಮಾಡ್ತಾನೆ ಕೂಡ. ಅದೆಲ್ಲ ತೊಳೆಯೋದು ನಾವು ನೋಡ್ತಾನೆ. ಚಿಕ್ಕವನು ಕೂಡ ಅದೇ ರೂಢಿ ಮಾಡ್ತೀನಿ ಅಷ್ಟೇ. ಅದರಲ್ಲೂ ಕ್ಲೀನ್ ಆಗುತ್ತೆ ಒಂದೊಂದು ಸರಿ. ಅದರಲ್ಲೇ ನಾನು ಕೂಡ ತೊಳೆಯೋದು. ನಾನು ಇವಾಗ ತೊಳಿತಾ ಇರೋದು ಪಿತಾಂಬರಿ ಇದರಲ್ಲಿ. ನೋಡಿ ಯಾವ ಥರ ಫುಲ್ ಶೈನಿಂಗ್ ಕ್ಲೀನಾಗಿದೆ. ಇನ್ನೇನು ಪಾತ್ರೆ ಕೂಡ ಎಲ್ಲ ತೊಳೆದು ಹೊಡೆದ ದೇವ್ರ ಸಾಮಾನೆಲ್ಲ ತೊಳ್ಕೊಂಡಿದ್ದೆಲ್ಲ ಆಯಿತು. ಇನ್ನೇನು ಅಡುಗೆ ಮನೆ ಅರ್ಧ ಕ್ಲೀನ್ ಆಯ್ತಲ್ವಾ, ಅಲ್ಲಿ ಕೂರಿಸ್ಬಿಟ್ಟು ವಾಶ್ ಮಾಡ್ಕೊಂಡು ಹಂಗೆ ದಬ್ಬಾಕಿದ್ದು ತರಕಾರಿ ಯಾವ ಥರ ಹಾಕ್ಕೊಳ್ತಾ ಇದ್ದು ಸ್ವಲ್ಪ ಅಲ್ವಾ. ಎಲ್ಲ ಅದು ಕೂಡ ಎಲ್ಲ ತೊಳ್ಕೊಂಡು ಕ್ಲೀನಾಗಿ ಅಲ್ಲಿ ಯಾವ ಥರ ಕ್ಲೀನ್ ಮಾಡಿಕೊಂಡೆ. ಇಲ್ಲಿ ನಾನು ಇವಾಗ ಅದೆಲ್ಲ ಆಯಿತು. ಸಪ್ರೇಟ್ ತೊಳಿಬೇಕಲ್ಲ ದೇವ್ರ ಐಟಮ್ ಕಳಸ ಎಲ್ಲ ಫುಲ್ಲು ಕ್ಲೀನ್ ಆಯಿತು. ಇವಾಗ ಕಳಸಗಳನ್ನೆಲ್ಲ ತೊಳೆದು ಏನು ಮಾಡ್ತೀನಿ ಅಂದರೆ ನಾನು ಅಮ್ಮ ತೋರಿಸ್ಬೇಡ ಅಂತ ಹೇಳ್ತಾ ಇದ್ದಾನೆ. ಏನಂದರೆ ನನ್ನ ಮುಂದೆ ಇದ್ರೇ ಜಾಸ್ತಿ ಬರೆಯೋದು, ನಾನು ಇಲ್ಲ ಅಂದರೆ ಯಾವಾಗಲೂ ಗಂಟೆಗೆ ಒಂದೊಂದು ಅಕ್ಷರ ಬರೀತಾನೆ. ಹಂಗಾಗಿ ಬರ್ಕೊಳ್ತಾ ಇದ್ದಾನೆ. ನಾನು ಕೂಡ ನೋಡ್ತಾ ಇದ್ದೀನಿ. ಅದು ಅಲ್ಲೇ ಇದ್ದರೆ ಅಮ್ಮ ಇದೇನು ಅಂತ ಹೇಳ್ಕೊಂಡು ಬರೀತಾನೆ. ಅವನಿಗೆ ಬರ್ತವೆ ಫುಲ್ಲು. ಹಂಗಾದ್ರೂ ನಾಟಕ ಬರ್ಕೊಂಡು ಕೊಡು ನನಗೆ, ಹಾಗೆ ಹೀಗೆ. ತಾಯಿಯು ನಾನು ಎಲ್ಲಿಗೆ ಹೋಗ್ತಿದ್ದೀನೋ ಅಲ್ಲಿಗೆ ಹಿಂದೆ ಬರ್ತಾ ಇದ್ದಾನೆ. ಯಾವ ಥರ ಆಟ ಆಡ್ತಾ ಇದ್ದಾನೆ. ಅಮ್ಮ ನಂಗೆ ಬುಕ್ಕು ಅದು ತೋರಿಸೋದು. ಏನು ಮಾತಾಡೋಕೆ ಅಷ್ಟೊಂದಾಗಿ ಬರೋದಿಲ್ಲ. ಕೊಡಿಸು ಅಂತ ಹ್ಞೂ ಅಂತ ಕೇಳೋದು, ಈ ಥರ ಎಲ್ಲ ಮಾಡ್ತಾನೆ. ಶುಕ್ರವಾರ ಅಲ್ವಾ, ನಮ್ಮದು ಕೂಡ ಎಲ್ಲ ಸ್ನಾನ ಆಯಿತು, ಪಾಪವ್ರದ್ದು ಎಲ್ಲ ಆಯಿತು. ಎಲ್ಲರೂ ನೀಟಾಗಿ ರೆಡಿಯಾಗಿ ನೋಡಿ ಯಾವ ಥರ ಕಾಣಿಸ್ತಿದ್ದಾನೆ. ಅವನಿಗೂ ಸ್ವಲ್ಪ ತಲೆ ಬಾಚಿಬಿಟ್ಟು ಅವ್ನು ಚೆನ್ನಾಗಿ ಆಟ ಆಡ್ತಿದ್ದ. ಆಟ ಆಡಿಸ್ಕೊಂಡು ಅವನು ಕೂಡ ಬರ್ಸ್ಕೊಂಡು ಕೂತಿದ್ವಿ. ಇನ್ನೇನು ಎಲ್ಲರೂ ಬರ್ತಾರಲ್ವಾ, ವೆಯ್ಟ್ ಮಾಡ್ತಾ ಇದ್ವಿ. ಯಾವ ಥರ ಓಡಾಡ್ತಾಯಿದ್ದೀನಿ ಹಿಂದೆ ಆಟ ಆಡ್ಕೊತ ಓಡಿ ಬಂದು ಬಿದ್ದ ನೋಡಿ. ಎಲ್ಲ ಕ್ಲೀನಾಗಿದೆ ವಾರ. ಇನ್ನು ದೇವ್ರ ರೂಮಲ್ಲೆಲ್ಲ ರೆಡಿ ಮಾಡಿದ್ದೀನಿ. ಸ್ವಲ್ಪ ಹೂವೆಲ್ಲ ತಂದು ಈಗ ಹೋಗ್ಬಿಟ್ಟು ಇನ್ನೇನು ಪೂಜೆ ಮಾಡಬೇಕಲ್ವಾ. ಹಾಗೆ ಪೂಜೆಗೆಲ್ಲ ರೆಡಿ ಮಾಡಬೇಕಂತ ಇವನು ಸ್ವಲ್ಪ ಆಟ ಆಡ್ಸೋಣ, ಹಿಂದೆ ಬರ್ತಾನಲ್ಲ ಅಲ್ಲಿ ಡಿಸ್ಟರ್ಬ್ ಮಾಡ್ತಾನೆ ಅಂತ ನೋಡ್ತಾ ಇದ್ದೀನಿ. ಹಾಯ್ ಅಂತ ನಾನು ಫೋನ್ ಹಿಡ್ಕೊಂಡು ಏನಾದರೂ ಮಾಡ್ತಾಯಿದ್ರೆ ವಿಡಿಯೋ ಕಾಲೆಲ್ಲ ಅಮ್ಮ ಅಪ್ಪ ಫೋನ್ ಮಾಡಿದಾಗೆಲ್ಲ ಮಾತಾಡ್ತಾನಲ್ವ, ಹಂಗಾಗಿ ಹಾಯ್ ಅನ್ನೋದೆಲ್ಲ ಕಲ್ತಿದ್ದಾನೆ. ಇಬ್ಬರು ಕೂಡ ಅದು ಇದು ಅಂತ ಇನ್ನು ನಾನು ಸಾಯಂಕಾಲಕ್ಕೆ ಸ್ವಲ್ಪ ಮಾವಿನಕಾಯಿ ಇತ್ತು ಒಂದು, ಹಾಗಾಗಿ ಮಾವಿನಕಾಯಿ ಚಟ್ನಿ ಮಾಡೋಣ ಅಂತ ನಾನು ಎಲ್ಲ ಕಾಯಿ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಬೆಳ್ಳುಳ್ಳಿ, ಜೀರಿಗೆ, ಖಾರದ ಪುಡಿ, ಅರಿಶಿನ ಎಲ್ಲ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಮಾವಿನಕಾಯಿ ಅಂದರೆ ಒಂದು ಮಾವಿನಕಾಯಲ್ಲಿ ಅರ್ಧ ಮಾವಿನಕಾಯಿ ಎತ್ತಿಟ್ಕೊತೀನಿ, ಅರ್ಧ ಮಾವಿನಕಾಯಲ್ಲಿ ಮಾತ್ರ ಚಟ್ನಿ ಮಿಕ್ಸಿಗೆ ಹಾಕ್ತಾಯಿದ್ದೀನಿ ನಾನಿಲ್ಲಿ. ಅಂದರೆ ಅರ್ಧ ಮಾವಿನಕಾಯಿ ಏನಂದರೆ ಮತ್ತೆ ಹಾಕೋದಕ್ಕೆ ನೋಡಿ ಒಗ್ಗರಣೆಗೆ ಮಾಮೂಲಿ ಕರ್ಬೇವಿನ ಸೊಪ್ಪು, ಸಾಸಿವೆ, ಸ್ವಲ್ಪ ಜೀರಿಗೆ ಕೂಡ ಹಾಕಿದ್ದೀನಿ ನಾನು. ಬೆಳ್ಳುಳ್ಳಿನೇ ಮಿಕ್ಸಿಗೆ ಹಾಕ್ತೀವಲ್ಲ, ಹಂಗಾಗಿ ನೋಡಿ ಇದು ಒಗ್ಗರಣೆ ಆದಮೇಲೆ ಚಟ್ನಿ ಕೂಡ ರೆಡಿ ಆದಂಗೆ ನೋಡಿ ಯಾವ ಥರ ಆಗಿದೆ. ಮಕ್ಕಳಿಗಂತೂ ತುಂಬ ಇಷ್ಟ. ನೋಡಿ ಯಾವ ಥರ ನಾನಂದರೆ
ಮಣ್ಣು ಕೂಡ ಮಾಡಿಲ್ಲ, ಮೀಡಿಯಮ್ಮಾಗಿ ಚೆನ್ನಾಗಿ ಇದು ನೋಡಿ. ಮಾವಿನಕಾಯಿ, ಹಸಿ ಮಾವಿನಕಾಯಿ ನಾನು ಬೇಯಿಸಿಲ್ಲ ಮತ್ತು ಏನೇನು ಮಾಡಿಲ್ಲ. ಹಸಿ ಮಾವಿನಕಾಯಿ ಹೆಚ್ಚಿಟ್ಕೊಂಡಿದ್ನಲ್ವ, ಸಿಪ್ಪೆ ಎಲ್ಲ ತೆಗೆದು ಅದನ್ನ ಒಂದು ಮಾವಿನಕಾಯಲ್ಲಿ ಅರ್ಧ ಮಿಕ್ಸಿಗೆ ಹಾಕಿದ್ದೀನಿ, ಅರ್ಧ ಹಂಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದು ಚಟ್ನಿಲೆಲ್ಲ ಸಿಗ್ತಾಯಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ, ಜಾಸ್ತಿನೇ ಚೆನ್ನಾಗಿರುತ್ತೆ, ಹಂಗಾಗಿ ಹಾಕ್ಕೊಂಡಿದ್ದೀನಿ ನೋಡಿ. ನಿಮ್ಗೆ ಕಾಣಿಸ್ತಿದೆಯಲ್ವ ಮಾವಿನಕಾಯಿ, ಅಂದರೆ ತುಂಬ ಬೇಡ, ಸ್ವಲ್ಪ ಲೈಟಾಗಿ, ಕಾಳೇನೂ ಹಾಕಲ್ವಲ್ಲ ಚಟ್ನಿಗೆ, ಹಂಗಾಗಿ ಹಾಕ್ತಾಯಿದ್ದೀನಿ ನೋಡಿ. ನಾನಿಲ್ಲಿ ಸ್ವಲ್ಪ ಹಾಕ್ಕೊಂಡು ತೋರಿಸ್ತಾಯಿದ್ದೀನಿ ನಿಮಗೆ ಅಷ್ಟೇ. ಅರಿಶಿನ ಆ್ಯಡ್ ಮಾಡಿದ್ನಲ್ಲ, ಹಂಗಾಗಿ ಕಲ್ಲರ್ ಆಗಿದೆ. ಖಾರಕ್ಕೆ ನೀವು ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೊಬೇಕು. ನಾನು ಶಾರ್ಟಾಗಿ ಕೂಡ ವಿಡಿಯೋ ಹಾಕಿದ್ದೀನಿ, ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ನೋಡಿ, ದೇವ್ರ ಪೂಜೆ ಕೂಡ ಆಯಿತು. ಇವತ್ತಿನ ವ್ಲಾಗ್ ನಾನು ಮುಗಿದಿದೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಪ್ಲೀಸ್ ಲೈಕ್ ಮಾಡಿ.